ನಮಸ್ಕಾರ ವೀಕ್ಷಕರೇ, ಕೋಕೋನಟ್ ಕಾರ್ವಿಂಗ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಫ್ಲವರ್ದು ಕೋಕೋನಟ್ ಕಾರ್ವಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಎಷ್ಟೊಂದು ವಿಡಿಯೋಗಳನ್ನ ಹಾಕಿದ್ದೀನಿ. ಫ್ಲವರ್ದು ಹೆಚ್ಚಾಗಿ ಹಾಕಿಲ್ಲ, ಬಟ್ ಫ್ಲವರ್ದು ತುಂಬ ಚೆನ್ನಾಗಿರುತ್ತೆ ಮದುವೆಗಳಲ್ಲಿ, ಕೆಲವೊಂದು ಶಾಸ್ತ್ರಗಳಲ್ಲಿ. ಇದನ್ನು ಮೇನ್ ಡಿಸೈನ್ ಅಂತಲೂ ಕೂಡ ಮಾಡ್ಬೋದು, ಅಥವಾ ಯಾವುದಾದ್ರೂ ಮುಖ್ಯವಾದ ಡಿಸೈನನ್ನು ಮುಂದೆ ಮಾಡಿ ಹಿಂದೆಗಡೆ ಕೂಡ ಈ ಥರ ಫ್ಲವರ್ ಡಿಸೈನ್ನ ಮಾಡ್ಕೋಬೋದು. ಸುಲಭವಾಗಿ ಅಂತ ಮಾಡುವಂಥ ಡಿಸೈನ್ ಇದು. ಮೊದಲು ಔಟ್ಲೈನ್ನ ಮಾಡ್ಕೊಂಡ್ಬಿಡಬೇಕು. ಔಟ್ಲೈನ್ ಮಾಡೋದು ಯಾವ ಥರ, ಅಂಟಿಸೋದು ಯಾವ ಥರ ಅಂತ ಹಳೆ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ನೀವು ಒಂದೊಂದಾಗಿ ವೀಡಿಯೋಗಳನ್ನ ನೋಡಿದರೆ ಸುಲಭವಾಗಿ ಮನೆಯಲ್ಲೇ ನೀವು ಕೋಕೋನಟ್ ಕಾರ್ವಿಂಗ್ನ ಕಲ್ತ್ಕೋಬೋದು. ಈ ಕೋಕೋನಟ್ ಕಾರ್ವಿಂಗ್ ಕಲ್ತ್ಕೊಂಡು ಇದನ್ನೊಂದು ಬಿಸ್ನೆಸ್ನ ಯಾವ ಥರ ಮಾಡೋದು ಅಂತ ಅದು ಕೂಡ ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ ಮಾಸ್ಟರ್ ಕಾಪಿಗಳನ್ನ ಹೇಗೆ ಮಾಡೋದು ಅಂತ ಕೂಡ ನಾನು ನನ್ನ ವೀಡಿಯೋಗಳಲ್ಲಿ ಹಾಕಿದ್ದೀನಿ. ನೀವು ಕಂಟಿನ್ಯೂ ಆಗಿ ನೋಡ್ತಾ ಹೋದರೆ ಮನೆಯಲ್ಲಿ ಒಂದೊಂದಾಗಿ ಒಂದೊಂದು ಕೊಬ್ಬರಿಗಳನ್ನ ಮಾಡ್ಕೊಂಡು ಹೋದರೆ ಸುಲಭವಾಗಿ ಮನೆಯಲ್ಲಿ ಕಲಿಬಹುದು. ಇದಕ್ಕೆ ಇನ್ನೇನು ಇಲ್ಲ, ಪ್ರಾಕ್ಟೀಸ್ ಬೇಕು. ಯಾವ ಥರ ಕೆತ್ತೋದು, ಹೇಗೆ ಕೆತ್ತಬೇಕು, ಯಾವ್ದು ಇಟ್ಕೋಬೇಕು, ಯಾವ್ದು ಇಟ್ಕೋಬಾರ್ದು, ಯಾವ ಪಾರ್ಟ್ ತೆಗೆದ್ರೆ ಏನು ಡಿಸೈನ್ ಬರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಕೋಕೋನಟ್ ಕಾರ್ವಿಂಗ್ ತುಂಬ ಈಸಿಯಾಗಿ ಮಾಡುವಂಥ ಒಂದು ಕಲೆ. ಈ ಫ್ಲವರ್ ಡಿಸೈನ್ ಫಸ್ಟ್ ಔಟ್ಲೈನ್ ಮಾಡಿಕೊಂಡು ಆಮೇಲೆ ಯಾವ ಥರ ಕೆತ್ತೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಹೀಗೆ ಔಟ್ಲೈನ್ ಮಾಡ್ಕೊಂಡ್ಬಿಡಬೇಕು. ಎಲ್ಲ ಕೊಬ್ಬರಿಗೂ ಫಸ್ಟ್ ನಾವು ಔಟ್ಲೈನ್ ಮಾಡ್ಕೋಬೇಕು, ಆಮೇಲೆ ಡಿಸೈನು ಸುಲಭವಾಗಿ ಮಾಡ್ಬೋದು. ಈ ಥರ ಡಿಸೈನ್ಗಳನ್ನ ನೀವು ಮುಂಚೆ ಫಸ್ಟ್ ಅಂದರೆ ಸ್ಟಾರ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಯಾವ ಥರ ಕೆತ್ತನೆ ಮಾಡಬೇಕು ಅಂತ. ಈ ಕೆತ್ತನೆ ಮಾಡೋದು ಒಂದು ಗ್ರಿಪ್ಪು. ಈ ಬ್ಲೇಡ್ನ ಯಾವ ಥರ ಹಾಕ್ಕೋಬೇಕು, ಯಾವ ಲೈನನ್ನು ಯಾವ ಥರ ಎಳೆದ್ರೆ ಹೇಗೆ ಡಿಸೈನ್ ಬರುತ್ತೆ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಮಾಡ್ತಾ ಹೋಗ್ಬೋದು. ಮುಂಚೆ ಮೊದಲು ನೀವು ಮಾಡಬೇಕಾದ್ರೆ, ಕಲಿಬೇಕಾದ್ರೆ ಈ ಥರ ಫ್ಲವರ್ ಡಿಸೈನು, ಇದಕ್ಕಿಂತ ಮುಂಚೆ ಒಂದು ವಿಡಿಯೋದಲ್ಲಿ ಸುಲಭವಾಗಿ ಮಾಡುವಂಥ ಗಣೇಶನ ಡಿಸೈನು ಇವನ್ನೆಲ್ಲ ನಾನು ಹಾಕಿದ್ದೀನಿ. ಆಮೇಲೆ ಮಾಸ್ಟರ್ ಕಾಪಿನ ಈ ಡಿಸೈನ್ಗಳನ್ನ ಯಾವ ಥರ ತೊಗೋಬೇಕು, ಹೇಗೆ ಜೆರಾಕ್ಸ್ ಮಾಡಿಸ್ಬೇಕು ಅಂತ ಅದು ಕೂಡ ಹಾಕಿದ್ದೀನಿ. ನೀವು ಒಂದೊಂದಾಗಿ ವಿಡಿಯೋ ನೋಡ್ಕೊಂಡು ಹೋಗಿ ಹಾಗೆ ಕಲ್ತ್ಕೊಂಡ್ರು ಮನೆಯಲ್ಲಿ ನೀವು ಕಲ್ತ್ಕೊಂಡು ಬಿಡ್ಬೋದು. ನೋಡಿ, ಇದನ್ನು ಪೆಟಲ್ನ ಯಾವ ಥರ ತೆಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಡಿಸೈನ್ಗಳು ತುಂಬ ಸುಲಭವಾಗಿ ಮಾಡ್ಬೋದು ನೀವು. ಈಗ ದೇವ್ರದ್ದು ಚಿತ್ರಗಳನ್ನ ಅಥವಾ ಮದುವೆ ಚಿತ್ರಗಳನ್ನ ಬಿಡಿಸುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಫೇಸ್ ಇರುತ್ತೆ, ಅದೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಈ ಥರ ಡಿಸೈನ್ ನೀವು ಮುಂಚಿತವಾಗಿ ಕಲ್ತ್ಕೊಂಡ್ಬಿಟ್ರಿ ಅಂದರೆ ಈಸಿಯಾಗಿ ಮಾಡ್ಬೋದು. ಈ ಚುಕ್ಕೆಗಳನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸುಲಭವಾಗಿ ಮಾಡ್ಬೋದು. ಚುಕ್ಕೆ ಮಾಡಿದ್ರೇ ಕೋಕೋನಟ್ಗೆ ಒಂದು ಅಂದ, ಚೆನ್ನಾಗಿ ಕಾಣುತ್ತೆ. ನೀವು ಟ್ರೈ ಮಾಡಿ ನೋಡಿ. ಯಾವುದಾದ್ರೂ ಹೊಸ ಡಿಸೈನ್ ಏನಾದರೂ ನಿಮಗೆ ಬೇಕಿದ್ದರೆ ಹೇಳಿದರೆ ಆ ಥರದ ಡಿಸೈನ್ ನಾನು ಮಾಡಿ ಹಾಕ್ತೀನಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.